ಹಲೋ ರವಿ, ಕೆಲ್ಸಕ್ಕೂ ಕರೆಕ್ಟಾಗಿ ಬರ್ತಾ ಇಲ್ಲ, ಫೋನ್ಗೂ ಸಿಗಲ್ಲ, ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀಯ. ಅಂಥದ್ದೇನಾಯ್ತು? ಏನಂತ ಹೇಳೋ ಮುತ್ತಿ, ಮನೇಲಿ ಸಿಕ್ಕಾಪಟ್ಟೆ ಜಗಳ, ಮನ್ಸಿಗೆ ನೆಮ್ಮದಿನೇ ಇಲ್ಲ, ತುಂಬ ಬೇಜಾರಾಗ್ಬಿಟ್ಟೈತೆ. ಕಷ್ಟ ಮನುಷ್ಯನ್ ಬರದೆ ಮರಕ್ಕೆ ಬರುತ್ತೇನೋ. ನಾನು ನೆಮ್ಮದಿ ಸಿಗೋ ಜಾಗ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಸರಿ ಕಣಾಯ್ತು, ಹೋಗೋಣ. ಬರೋ ಹೋಗೋಣ. ಈ ಸ್ವಾಮಿ ಸನ್ನಿಧಾನಕ್ಕೆ ಅಮಾವಾಸ್ಯೆ ಮತ್ತು ಪೌರ್ಣಮಿಗೆ ಬಂದು ನೀವು ಪೂಜೆ ಮಾಡಿ ದೇವಸ್ಥಾನ 9 ಪ್ರದಕ್ಷಿಣೆ ಸಾಕು, ನಿಮಗೆ ಬಂದಿರೋ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಇವತ್ತು ನಾವು ಬಂದಿರೋ ಜಾಗನೇ ಶ್ರೀ ಕ್ಷೇತ್ರ ಭಕ್ತಮುನೇಶ್ವರ ಸ್ವಾಮಿ ಸನ್ನಿಧಿ, ಸೋಲೂರು. ಈ ಜಾತ್ರೆ ನೋಡಕ್ಕೆ 2 ಕಣ್ಣು ಸಾಲದು. ಯಾಕೆ ಅಂತಂದ್ರೆ ತುಂಬಾ ದೊಡ್ಡದಾಗಿರೋ ತೇರು, ಅದ್ರ ಮುಂದೆ ವಿವಿಧ ಕಲಾ ತಂಡಗಳು, ಸಾಕಷ್ಟು ಜನ ಸೇರಿದ್ರು. ಬಂದಂತ ಭಕ್ತಾದಿಗಳಿಗೆ 3000 ದಿಂದ 4000 ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು. ನಾನು ಕೂಡ ಈ ಜಾತ್ರೆಯಲ್ಲಿ ಪೂಜ್ಯ ಶ್ರೀ ರಂಗನಾಥನಂತ ಸ್ವಾಮಿಯವರ ಆಶೀರ್ವಾದ ಕೂಡ ಪಡ್ಕೊಂಡು, ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ, ನಿಮಗೆ ಬಂದಿರೋ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಜಾಗ ಬಂದು ಶ್ರೀ ಕ್ಷೇತ್ರ ಭಕ್ತಮುನೇಶ್ವರ ಸ್ವಾಮಿ ಸನ್ನಿಧಿ, ಸೋಲೂರು. ನೀವೇನಾದ್ರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರೆ ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಒಂದ್ಸರಿ ಕಾಲ್ ಮಾಡಿ.